ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ತಲುಪಿದ್ದೀವಿ. ಇಂದಿನ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಜನರನ್ನ ಮುಟ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಮೂಲ ನಮ್ಮ ಜೀ ಕನ್ನಡ ವಾಹಿನಿ. ಅವರಿಗೆ ಮತ್ತು ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಾವಿಷ್ಟು ಈ ಒಂದು ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮ ಯಶಸ್ಸಿನ ಉತ್ತುಂಗದಲ್ಲಿದೆ ಅಂದ್ರೆ ಅದಕ್ಕೆ ಮೂಲ ಕಾರಣನೇ ಅವರು ಅಂತ ಹೇಳ್ಬಹುದು. ಅವರಿಗೆ ಕೊನೆಯದಾಗಿ ಸಂಕ್ಷಿಪ್ತವಾಗಿ ಏನಾದರೂ ಹೇಳ್ತೀರಾ? ಜೀ ಕನ್ನಡ ವಾಹಿನಿಯ ಮುಖಾಂತರವಾಗಿ ಒಂದು ಸಂತೋಷ ಏನು ಅಂದರೆ, ಕೆಲವೊಂದು ವಾಹಿನಿಗಳು ಫ್ರೀ ಟು ಏರ್ ಅಂತ ಕರಿತೀವಿ, ಕೆಲವೊಂದು ದುಡ್ಡು ಕೊಟ್ಟು ಹಾಕ್ಸ್ಕೋಬೇಕು, ಪೇ ಚಾನಲ್ ಅಂತೀವಿ. ಹಾಗೆ ನಮಗೋಸ್ಕರ ಕಾರ್ಯಕ್ರಮಕ್ಕೋಸ್ಕರನೇ ಎಷ್ಟೋ ಭಕ್ತಾದಿಗಳು, ಎಷ್ಟೋ ಜನಗಳು ಈ ಒಂದು ಒಳ್ಳೆಯ ಕಾರ್ಯಕ್ರಮ ಆಗ್ತಾ ಇದೆಯಲ್ಲ ಅನ್ನೋದಕ್ಕೆ ತುಂಬ ಸಂತೋಷ. ತುಂಬ ಹೃದಯದಿಂದ ನಿಮ್ಮೆಲ್ಲರಿಗೂ ಅಭಿನಂದಿಸ್ತೀನಿ. ಅಂದರೆ ನೀವು ಕೆಲವರೆಲ್ಲ ದುಡ್ಡು ಕೊಟ್ಟು, ದುಡ್ಡು ಇಲ್ಲದೇ ಇದ್ರೂ ಆ ಚಾನಲ್ನ ಈ ಡಬ್ಬಿ ಕೊಂಡ್ಕೊಳ್ಳೋಣ, ಅದನ್ನು ಪೇ ಚಾನಲ್ ಆದರೂ ಪರವಾಗಿಲ್ಲ ದುಡ್ಡು ಕೊಟ್ಟೆ ಆ ಚಾನಲ್ ಹಾಕ್ಸ್ಕೊಳ್ಳೋಣ ಅಂತ ಕೆಲವರೆಲ್ಲ ಮಾಡಿಸ್ಕೊಂಡ್ರು. ಇದು ತನ್ಮಧ್ಯೆ ಕರೆಂಟ್ಗಳು ಹೋಗ್ತಾ ಇದೆ, ಮಧ್ಯದಲ್ಲಿ ವೈಯಕ್ತಿಕವಾಗಿ ಕರೆಂಟ್ಗಳು ಕೆಲವು ಏರಿಯಾಗೆ ತೆಗೆದು ಹಾಕ್ಬಿಡ್ತಾರೆ, ಕೆಲವರು 9 ಗಂಟೆಗೆ ಆ ಸಮಯಕ್ಕೆ ತೆಗೆದು ಹಾಕ್ತಾರೆ. ಇದೆಲ್ಲ ನಡೀತಾ ಇರುತ್ತೆ, ಆದರೆ ಲೋಕರೂಢಿ. ಆದರೆ ಇಷ್ಟರ ಮಧ್ಯೆನೂ ಆ ಒಂದು ಪ್ರೀತಿ, ವಿಶ್ವಾಸ, ಬಾಂಧವ್ಯ ಏನು ಬೆಳೆಸ್ಕೊಂಡು ಬಂದಿದ್ರೆ ಇವತ್ತು ಈ ಹಾದಿಗೆ ಇಷ್ಟು ಮಟ್ಟಿಗೆ ಬಂದಿದ್ದೀವಿ. ತುಂಬ ಸಂತೋಷ. ಆದರೆ ಇದೇ ರೀತಿ ನಿಮ್ಮ ಪ್ರೀತಿ, ವಾತ್ಸಲ್ಯ, ವಿಶ್ವಾಸ ನಮ್ಮ ಜೊತೆಗಿರ್ಬೋದು. ಎರಡನೇದು, ನೀವೆಲ್ಲರೂ ಒಂದೊಂದು ಕಾರ್ಯಕ್ರಮ ಆದಮೇಲೆ ಒಬ್ಬೊಬ್ಬ ವ್ಯಕ್ತಿಗೆ ಇಂತಿಂಥ ಸಮಯ, ಇಂತಿಂಥ ಕಾರ್ಯಕ್ರಮ, ಇದಾದ ಮೇಲೆ ಇಂತಿಂಥ ಲೋಕಕ್ಕೆ ಅವರವ್ರು ತಳ್ಳಬೇಕು. ಫಸ್ಟು ಮನುಷ್ಯ ಒಂದ್ಸರಿ ಭೂಮಿಗೆ ಬಂದಮೇಲೆ ಹೊರಡೋದು ಒಂದು ದಿವಸ ಹೋಗಲೇಬೇಕು. ಹಾಗೆ ಒಂದೊಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವರ್ಗಾವಣೆ ಅಥವಾ ನಮ್ಮ ಕಾರ್ಯಕ್ರಮ ಹೀಗಿದೆ ಅಂದಾಗ ಮೂಲ ಉದ್ದೇಶಕ್ಕೆ ನಾನು ತೆರಳೋದು ಆ ದೇವಿ ಕೈಂಕರ್ಯಕ್ಕೆ. ಅದಂತೂ ಸತ್ಯ, ಮೊದಲಿಂದ ಹೇಳಿದ್ದೀನಿ. ಆದ್ದರಿಂದ ತಾವೆಲ್ಲರೂ ಆಶ್ರಮದ ವಿಚಾರಕ್ಕೆ ಯಾವತ್ತಿದ್ರೂ ದೇವಸ್ಥಾನಕ್ಕೆ ಬರ್ತಕ್ಕಂಥವ್ರು ಗುರುವಾರ ದಿವಸ ಬರ್ಬೋದು. ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಗುದ್ಲಿ ಪೂಜೆಯನ್ನು ನಾವು ಮಾಡ್ತೀವಿ. ಆ ಗುದ್ಲಿ ಪೂಜೆ ಮುಖಾಂತರವಾಗಿ ದೇವರ ಪ್ರತಿಷ್ಠಾಪನೆ, ಈ ಒಂದು ಕೈಂಕರ್ಯಕ್ಕೆ ಮುಂದುವರಿಯಬೇಕಾದ್ರೆ ತಾವುಗಳೆಲ್ಲರೂ ಒಬ್ಬೊಬ್ಬರು ಒಂದೊಂದು ರೀತಿಯಾದ ಸಹಕರಿಸಲೇಬೇಕು. ಇಷ್ಟೆಲ್ಲ ಸಹಕರಿಸಿರತಕ್ಕಂಥ ವೀಕ್ಷಕರು, ನೀವು ಇವತ್ತಿಂದ ತನು, ಮನ, ಧನ ಅದಲ್ಲದೆ ಈ ಪ್ರೀತಿ, ವಿಶ್ವಾಸ ಅನ್ನೋ ಯಶಸ್ಸು ಕೀರ್ತಿನಲ್ಲಿ ನಾನು ಹೇಳ್ತೀನಲ್ಲ, ಎಲ್ಲ ಗುರುಗಳನ್ನ ಆಧರಿಸಿ ಒಬ್ಬರು ನಂಬ್ಕೊಳ್ಳಿ ಅಂದ್ವಲ್ಲ, ಹಾಗೆ ಭಾಳಷ್ಟು ಜನ ನಂಬಿರ್ತಕ್ಕಂಥವ್ರಿಗೆ ಇನ್ನೂ ನಾನು ಹೇಳ್ತೀನಿ, ಮುಗ್ಧತೆ ಏನೋ ನೀವು ಸರಿಯಾಗಿ ಕೆಲವರು ಅದನ್ನು ಅರ್ಥ ಮಾಡ್ಕೊಳ್ಳದೆ ಜೀವನವನ್ನು ಮಾಡ್ತಾ ಇರತಕ್ಕಂಥವ್ರು. ತಕ್ಷಣ ಮಾತ್ರೇನೇ ಶೀಘ್ರಂ ಕಾರ್ಯಂ ಲಭ್ಯತೆ. ಯಾವತ್ತೂ ತಿಳ್ಕೊಳ್ಳಿ, ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ತಕ್ಷಣ ಮಾತ್ರೇನೇ ಮಾಡಬೇಕು. ಸೊ ನಿಮ್ಮ ಕೈಂಕರ್ಯ ಕೆಲಸಗಳು ಬೇಗ ಆಗಬೇಕು ಅಂದರೆ ತಕ್ಷಣಕ್ಕೆ ಮಾಡಿಸ್ಬೇಕು, ಇಮಿಡಿಯೇಟಾಗಿ ಮಾಡಬೇಕು, ಡಿಸಿಷನ್ಸ್ ತೊಗೋಬೇಕು. ಹಳ್ಳದಲ್ಲಿ ಕೂತ್ಕೊಂಡು ಕಾಪಾಡಿನ ಕಾಲ. ಆಮೇಲೆ ಯಾರಾದರೂ ದಾರಿ ಎಲ್ಲಾದರೂ ತಪ್ಪಿಸ್ತಾರೆ ಅಂದರೆ ಯಾರಿಗೂ ಆಗದೇ ಇದ್ದ ಸ್ಥಳದಲ್ಲಿ, ಕೆಲಸಗಳು ಇಲ್ಲದೆ ಇರತಕ್ಕಂಥವ್ರು, ಅಥವಾ ಎಲ್ಲಾದರೂ ವೃದ್ಧಾಪ್ಯದಲ್ಲಿ ಎಲ್ಲೂ ನನಗೆ ಯಾರೂ ಕಾಣಲಿಲ್ಲ ಅಂತಕ್ಕಂಥವ್ರು, ಎಲ್ಲಾದರೂ ಒಂದ್ಸಲಿ ಅಕಸ್ಮಾತ್ ಪ್ರಯತ್ನ ಪಟ್ಟು ನನ್ನ ಕೈಲಾದ ಶಕ್ತಿ ಮೀರಿ ನಿಮಗೆ ಸಹಕರಿಸೋ ಯೋಗ್ಯತೆಯನ್ನು ನಾನು ಸಂಪಾದನೆ ಮಾಡಿದ್ದೀನಿ, ಮಾಡ್ತಾನೂ ಇರ್ತೀನಿ. ಯಾಕೆಂದರೆ ಮುಂದಕ್ಕೆ ಒಂದೇ ದಿವಸದಲ್ವಲ್ಲ ಕಾರ್ಯಕ್ರಮ, ಹಾಗೆ ನಡೀತಾ ಹೋಗುತ್ತೆ. ಸೊ ಇಂಥ ಇದರಲ್ಲಿ ಒಂದು ಸಂತೋಷ ಏನಂದರೆ, ನಮ್ಮೆಲ್ಲರ ಜೊತೆಗೆ ದಿವ್ಯನೂ ನೀವು ಆವಾಗವಾಗ ನೆನೆಸ್ಕೋಬೇಕು. ಯಾಕಂದರೆ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ಸುಮ್ಮನೆ ತಟ್ಟೆ ಲೋಟ ಹಿಡ್ಕೊಂಡು ಡಣ್ ಅಂತ ಆದರೆ ಆಗಲ್ಲ, ಮತ್ತೆ ಮಂಗಳಾರತಿ ಜೊತೆಗೆ ಇರಲೇಬೇಕು. ನೋಡಿ, ಇವತ್ತು ಯಾವುದೇ ಒಂದು ರೂಪರೇಖೆಗಳನ್ನು ಹೇಳ್ತಕ್ಕಂಥವ್ರು ಬೇಕು. ಅದನ್ನು ಸಮಜಾಯಿಸಿ ಹೇಳಿ, ನಾವು ಹೇಳಿರೋ ತಪ್ಪನ್ನು ತಿದ್ದಿ ಮಾಡಿ, ಅಥವಾ ಜನಗಳಿಗೆ ಅರ್ಥ ಆಗದಿದ್ದವ್ರಿಗೆ ಹಿಂಗೆ ಅರ್ಥ ಅಂತ ಹೇಳಿ ಪಕ್ಕದಲ್ಲಿರ್ತಕ್ಕಂಥದ್ದಕ್ಕೆ ತಾಳಕ್ಕೆ ತಕ್ಕಂತೆ ನಡೆಯಬೇಕು, ಕುಣಿಯಬೇಕು ಅಂತ. ತಾಳದ ಜೊತೆ ರಾಗ, ತಾಳ, ಪಲ್ಲವಿ ಅಂತ. ಆ ಪಲ್ಲವಿ ಇದ್ದ ಹಾಗೆ ಇವಳು ಒಂದು ವಿಶೇಷವಾಗಿರ್ತಕ್ಕಂಥ ರಾಗ, ತಾಳ. ಆ ತಾಳದಲ್ಲಿ, ಮೇಳದಲ್ಲಿ ನೀವೆಲ್ಲರೂ, ನಾವು 3 ಜನ, ರಾಗ, ತಾಳ, ಪಲ್ಲವಿ 3 ಜನ ಸೇರಿರ್ತಕ್ಕಂಥ ವಿಚಾರದಲ್ಲಿ ತ್ರಿಕೋಣ ಸಂಧಿ. ಅದಕ್ಕೆ ತ್ರಿಕೋಣಾತ್ಮಿಕ ದೀಪಿಕಾ ಅಂತ ಲಲಿತಾ ಸಹಸ್ರನಾಮ ಹೇಳ್ತಾರೆ. ಆ ಒಂದು ತ್ರಿಕೋಣಾತ್ಮಿಕ ದೀಪಿಕದಲ್ಲಿ ಇವತ್ತು ಶುಕ್ರವಾರ, ಎಲ್ಲ ಹೆಣ್ಣುಮಕ್ಕಳು ಭಾಳ ಸಂತೋಷ. ಅದರಲ್ಲೂ ನಮ್ಮ ಮಾಧ್ಯಮದಲ್ಲಿ ಏನು ಅಂದರೆ, ಇಷ್ಟೂ ಜನ ನಮ್ಮ ಭಾಳಷ್ಟು ವೀಕ್ಷಕರಿರೋದು ಹೆಣ್ಮಕ್ಳೇ ಅಂತ ತಿಳಿಸ್ತೀವಿ. ದಿವ್ಯನ ಬೈತಾರೆ, ಅಷ್ಟು ಜನ ಹೆಣ್ಮಕ್ಳಿದೆ, ನೀವು ಯಾವಾಗಲೂ ಹೆಣ್ಮಕ್ಳನ್ನೇ ಬೈತೀರಾ ಅಂತ ತಿಳ್ತಾಳೆ. ಇರಲಿ, ಆದರೂ ಅಷ್ಟು ಜನ ಹೆಣ್ಮಕ್ಳು ಇಂಥ ಒಂದು ಬಯಸ್ಕೊಂಡೂ ನಮ್ಮ ಅಣ್ಣ ಅಂತ ಅನ್ಸ್ಕೊಂಡು ಎಷ್ಟೋ ಜನ, ಇವೆಲ್ಲರಿಗೂ ಸಂತೋಷಪೂರ್ವಕವಾಗಿರ್ತಕ್ಕಂಥ ವಿಶ್ವಾಸ, ಇದೇ ಒಂದು ವಾತ್ಸಲ್ಯ ಇರಲಿ ಅಂತ ಈ ಮುಖಾಂತರ ಹೇಳಿಸ್ತಾ ಇದೆ. ಇಂಥ ಒಂದು ಪ್ರೀತಿ, ವಿಶ್ವಾಸ ಪ್ರತಿಯೊಬ್ಬರಲ್ಲೂ ಬೆಳೆಸ್ಕೊಂಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ, ನಮ್ಮ ಜೊತೆಯಲ್ಲಿರ್ತಕ್ಕಂಥ ಈ ಒಂದು ವೀಕ್ಷಕರ ತಂಡಕ್ಕೆ, ಜೀ ಕನ್ನಡ ವಾಹಿನಿಯಲ್ಲಿರ್ತಕ್ಕಂಥ ತಾಂತ್ರಿಕ ವರ್ಗರು, ಮುಂದೆ ಕೆಲಸ ಮಾಡೋರು, ಹಿಂದೆ ಕೆಲಸ ಮಾಡೋರು, ಪ್ರತಿಯೊಬ್ಬರು ಗೊತ್ತಿದ್ದವರು, ಗೊತ್ತಿಲ್ಲದಿದ್ದವರು ಎಷ್ಟೋ ಜನ ಇದ್ದಾರೆ. ಅವರೆಲ್ಲರ ಸಹಕಾರದೊಂದಿಗೆ ಇವತ್ತಿನ ಕಾರ್ಯಕ್ರಮ ಯಶಸ್ವಿಗೊಳಿಸಿದೆ. ಇಲ್ಲಿವರೆಗೂ ಬಂದಿದ್ದೀವಿ. ಮುಂದಕ್ಕೂ ಸಾಗಬೇಕು ಬೇಡ ಅನ್ನೋದು ದೈವ ಚಿಂತನೆ. ಆದರೆ ನಡೀತಾ ಹೋಗುತ್ತೆ. ಎಲ್ಲಿವರೆಗೂ ನಾನು ಇರ್ತೀನಿ ಮಾಧ್ಯಮದಲ್ಲಿ, ಅಲ್ಲಿವರೆಗೂ ನಿಮಗೆ ಒಳ್ಳೆ ವಿಶ್ವಾಸ, ಒಳ್ಳೆ ವಿಚಾರಗಳನ್ನು ಹೀಗೆ ಮುಂದಕ್ಕೆ ತಿಳಿಸ್ಕೊಂಡು ಹೋಗ್ತೀವಿ.
ನಮ್ಮ ಕೈಲಾದ ಧರ್ಮ ಆಸಕ್ತಿಗಳನ್ನು ಏನು ಅಂದರೆ ಒಂದು ಕಲಿಯಕ್ಕಿಂತನೂ ಮತ್ತೊಂದು ಕಲಿತು ಇನ್ನೊಂದಷ್ಟು ಹೇಳೋಣ, ಅಯ್ಯೋ ನಮ್ಮೂರಲ್ವಾ ಇನ್ನೊಂದು ಸ್ವಲ್ಪ ಕೊಡೋಣ ಅನಿಸುತ್ತೆ. ಅಂದರೆ ಸ್ವಲ್ಪ ತಿಂಡಿ ಏನೋ ಬದಲು ಇನ್ನು ಸ್ವಲ್ಪ ತಿನ್ನಿರಿ ಪರವಾಗಿಲ್ಲ, ಚೆನ್ನಾಗಿ ತಿನ್ನಿರಿ, ಏನೋ ಹೋಗುತ್ತೆ ಸ್ಟಾಕು ಅಂತೆ. ಹಾಗೆ ಇರೋದನ್ನು ಕಲಿಯೋದಲ್ಲದೆ ಇನ್ನಷ್ಟು ಕಲಿತು ಇನ್ನೊಂದಷ್ಟು ನಿಮಗೆ ಕೊಡ್ತಾ ಇದ್ದಾಗ ಭಾಳಷ್ಟು ಸಂತೋಷ ಆಗುತ್ತೆ. ಅದಕ್ಕೆ ಎಲ್ಲ ಮೇಧಾವಿಗಳಿಗೆ, ಎಲ್ಲ ಮಾಧ್ಯಮದಲ್ಲಿರ್ತಕ್ಕಂಥವ್ರಿಗೆ ಈ ಮುಖಾಂತರವಾಗಿ ಅಭಿನಂದನೆಗಳನ್ನು ನಿಮ್ಮೆಲ್ಲರ ಪ್ರಕಾರವಾಗಿ ನಮ್ಮ ಮಾಧ್ಯಮದ ಜೀ ಕನ್ನಡ ವಾಹಿನಿ ಮುಖಾಂತರವಾಗಿ ಅಭಿನಂದನೆ ಸಲ್ಲಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಮಂಗಳವನ್ನು ಹಾಡೋಣ. ಮಂಗಳವ ಹಾಡೋ ಸಮಯಕ್ಕೆ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಮತ್ತು ವಿಶೇಷವಾಗಿರ್ತಕ್ಕಂಥ ಮಂಗಳ ಎರಡೂ ಒಟ್ಟಿಗೆ ಆಗಬೇಕು. ಅದಕ್ಕೆ ಮಂಗಳವನ್ನು ಹಾಡ್ತಕ್ಕಂಥ ತಾವೆಲ್ಲ ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ನಮ್ಮ ಕಾರ್ಯಕ್ರಮ ಮುಕ್ತಾಯಗೊಳ್ಳೋದೇ ಈ ಒಂದು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಒಂದು ರೀತಿ ಅಜ್ಞಾನವೆಂಬ ಕತ್ತಲಿನಿಂದ ಜ್ಞಾನವೆಂಬ ಬೆಳಕಿನೆಡೆಗೆ ಪ್ರತಿನಿತ್ಯವೂ ತಮ್ಮ ಮಾತಿನ ಮುಖೇನ ನಮ್ಮೆಲ್ಲರನ್ನ ಕರ್ಕೊಂಡು ಹೋಗ್ತಿರ್ತೀರಾ. ನಮ್ಮ ಜೀ ಕನ್ನಡ ವಾಹಿನಿಯ ವತಿಯಿಂದಲೇ ನಮ್ಮೆಲ್ಲರಿಗೂ ಧರ್ಮದ ಕುರಿತಾದ ಒಂದು ಪ್ರವಚನ ಆಗ್ಲೇಬೇಕು ಪ್ರತಿನಿತ್ಯ ಅಂತ ಕೇಳ್ಕೊಳ್ತಾ, ನೀವು ಎಂದಿಗೂ ಕೂಡ ನಾನು ಹೆಂಗಿರ್ತೀನೋ, ಯಾವತ್ತಿರ್ತೀನೋ, ಯಾವಾಗ ಬಿಟ್ಟು ಹೋಗ್ತೀನೋ ವಾಹಿನಿ ಅಂತ ಹೇಳಲೇಬಾರ್ದು ಅಂತ ಈ ಸಂದರ್ಭದಲ್ಲಿ ನಮ್ಮ ಸಮಸ್ತ ವೀಕ್ಷಕರ ಪರವಾಗಿ ಕೇಳ್ಕೊಳ್ತಾ, ಧನ್ಯವಾದಗಳು ಗುರುಜಿ, ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ನಮ್ಮೆಲ್ಲರ ಮುಂದೆ ತೆರೆದಿಟ್ಟಿದ್ದಕ್ಕಾಗಿ. ನಮಸ್ಕಾರ. ವೀಕ್ಷಕರೇ, ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮ ಯಶಸ್ಸನ್ನ ಕಾಣ್ತಾ ಇದೆ ಅಂದ್ರೆ ಅದಕ್ಕೆ ಮುಖ್ಯವಾಗಿ ನೀವು ನಿಮ್ಮ ಆತ್ಮೀಯತೆಯನ್ನ, ನಿಮ್ಮ ಒಂದು ಪ್ರೀತಿಯನ್ನ ಅದಕ್ಕೆ ಧಾರೆ ಎರಿತಿರೋದು. ನಿಮ್ಮೆಲ್ಲರಿಗೂ ನಾವೆಂದೆಂದಿಗೂ ಚಿರಋಣಿ ಅಂತ ಹೇಳ್ತಾ, ಜೀ ಕನ್ನಡ ವಾಹಿನಿಯ ಸಮಸ್ತರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಒಂದು ವಿಶೇಷ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಾಳೆ ಶನಿವಾರ ವಿಶೇಷ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿ ಆಗ್ತೇವೆ ಅಂತ ಹೇಳ್ತಾ ನಿಮ್ಮ ಅಪ್ಪಣೆಯನ್ನ ಪಡಿತಾ ಹೋಗ್ಬರೋದಾ? ನಮಸ್ಕಾರ. ನಮಸ್ಕಾರ. ಜೈ ಹೋ.